ನಮಸ್ಕಾರ ಗೆಳೆಯರೇ, ಜೀವನವು ಒಂದು ಸುಂದರ ಪಯಣ, ಆದರೆ ಈ ಪಯಣದಲ್ಲಿ ನಾವು ಅನೇಕ ಏರಿಳಿತಗಳನ್ನು ಕಾಣುತ್ತೇವೆ. ನಮ್ಮ ಜೀವನದಲ್ಲಿ ಕೆಲವು ವಿಚಾರಗಳು ಕೇವಲ ನಮಗೆ ಮಾತ್ರ ಸೀಮಿತವಾಗಿರಬೇಕು. ಹಿರಿಯರು ಮತ್ತು ವಿದ್ವಾಂಸರು ಹೇಳುವಂತೆ, ಮೌನಂ ಶಕ್ತಿ. ನಮ್ಮ ರಹಸ್ಯಗಳನ್ನು ಎಲ್ಲರ ಮುಂದೆ ತೆರೆದಿಡುವುದು ಕೆಲವೊಮ್ಮೆ ನಮಗೆ ನಾವೇ ತೋಡಿಕೊಳ್ಳುವ ಗುಂಡಿಯಂತಾಗುತ್ತದೆ. ಮನುಷ್ಯ ಒಂದು ಸಾಮಾಜಿಕ ಜೀವಿ. ನಾವು ನಮ್ಮ ಸುಖ ದುಃಖಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇವೆ. ಆದರೆ ಹಂಚಿಕೊಳ್ಳುವ ಆತುರದಲ್ಲಿ ನಾವು ನಮ್ಮ ಜೀವನದ ಅತ್ಯಂತ ಆಪ್ತವಾದ ಮತ್ತು ಗೌಪ್ಯವಾದ ವಿಷಯಗಳನ್ನು ಎಲ್ಲರ ಮುಂದೆ ತೆರೆದಿಡುತ್ತೇವೆ. ಚಾಣಕ್ಯನಿಂದ ಹಿಡಿದು ಆಧುನಿಕ ಮನಃಶಾಸ್ತ್ರಜ್ಞರವರೆಗೆ ಎಲ್ಲರೂ ಹೇಳುವ ಒಂದು ಮಾತು: ನಿಮ್ಮ ರಹಸ್ಯಗಳನ್ನು ನಿಮ್ಮಲ್ಲೇ ಇಟ್ಟುಕೊಳ್ಳಿ, ಏಕೆಂದರೆ ನಿಮ್ಮ ರಹಸ್ಯಗಳು ನಿಮ್ಮ ಬಳಿ ಇರುವವರೆಗೆ ನೀವು ಸುರಕ್ಷಿತರು. ಅವು ಬೇರೆಯವರ ಪಾಲಾದ ತಕ್ಷಣ ನೀವು ಅವರ ಕೈಗೊಂಬೆಯಾಗುತ್ತೀರಿ. ನಿಮ್ಮ ಜೀವನದ ರಹಸ್ಯಗಳನ್ನು ಯಾರ ಜೊತೆಯೂ ಹಂಚಿಕೊಳ್ಳಬೇಡಿ. ನೀವು ಯಾರನ್ನಾದರೂ ಸ್ನೇಹಿತ ಎಂದು ಕರೆದುಕೊಳ್ಳಬಹುದು, ಆದರೆ ಎಲ್ಲ ಸ್ನೇಹಿತರೂ ನಿಜವಾದವರಾಗಿರುವುದಿಲ್ಲ. ಕೆಲವರು ನಿಮ್ಮ ಜೊತೆ ಹಾಸ್ಯ ಮಾಡುತ್ತಾರೆ, ನಿಮ್ಮ ಜೊತೆ ಸಮಯ ಕಳೆಯುತ್ತಾರೆ, ಆದರೆ ನಿಮ್ಮ ಹೃದಯದ ಒಳಗಿನ ವಿಷಯಗಳನ್ನು ಅರ್ಥಮಾಡಿಕೊಳ್ಳುವುದಿಲ್ಲ. ನೀವು ನಿಮ್ಮ ಸೀಕ್ರೆಟ್ಸ್ ಹಂಚಿಕೊಂಡಾಗ ನೀವು ನಿಮ್ಮ ಜೀವನದ ಒಂದು ಭಾಗವನ್ನು ಅವರ ಕೈಗೆ ಕೊಡುತ್ತಿದ್ದೀರಿ. ಅದು ಸರಿಯಾದ ವ್ಯಕ್ತಿಯಾಗಿದ್ದರೆ ಅದು ಸುರಕ್ಷಿತ. ಆದರೆ ತಪ್ಪು ವ್ಯಕ್ತಿಯಾಗಿದ್ದರೆ ಅದು ನಿಮ್ಮ ವಿರುದ್ಧ ಬಳಸಬಹುದು. ಪ್ರತಿಯೊಬ್ಬರಿಗೂ ದುರ್ಬಲತೆ ಇರುತ್ತದೆ, ಆದರೆ ಅದು ಎಲ್ಲರಿಗೂ ಗೊತ್ತಾಗಬೇಕೆಂದು ಇಲ್ಲ. ನಿಮ್ಮ ಸೀಕ್ರೆಟ್ಸ್ ಅಂದರೆ ನಿಮ್ಮ ದುರ್ಬಲತೆ. ಮನೆಯ ಗುಟ್ಟು ರಟ್ಟಾಗಬಾರದು ಎಂಬ ಗಾದೆ ಮಾತಿದೆ. ಪ್ರತಿಯೊಂದು ಕುಟುಂಬದಲ್ಲೂ ಸಣ್ಣ ಪುಟ್ಟ ಜಗಳಗಳು, ಭಿನ್ನಾಭಿಪ್ರಾಯಗಳು ಇರುತ್ತವೆ. ಇದನ್ನು ಮೂರನೇ ವ್ಯಕ್ತಿಯ ಮುಂದೆ ಹೇಳಿಕೊಂಡರೆ ಅವರು ನಿಮ್ಮ ಕುಟುಂಬದ ಗೌರವವನ್ನು ಕಡಿಮೆ ಮಾಡಬಹುದು ಅಥವಾ ನಿಮ್ಮ ನಡುವಿನ ಬಿರುಕನ್ನು ಬಳಸಿಕೊಂಡು ಲಾಭ ಪಡೆಯಬಹುದು. ಯಾವಾಗ ನೀವು ನಿಮ್ಮ ಸಮಸ್ಯೆಗಳು, ನಿಮ್ಮ ಭಯಗಳು ಅಥವಾ ನಿಮ್ಮ ಪ್ಯಾಸ್ಟ್ ಬಗ್ಗೆ ಎಲ್ಲರಿಗೂ ಹೇಳುತ್ತೀರಿ, ನೀವು ನಿಮ್ಮನ್ನು ತಾನೇ ಎಕ್ಸ್ಪೋಸ್ ಮಾಡಿಕೊಳ್ಳುತ್ತಿದ್ದೀರಿ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಸಾಲದ ವಿವರಗಳನ್ನು ಎಲ್ಲರಿಗೂ ಹೇಳಬೇಡಿ. ನೀವು ಶ್ರೀಮಂತರಾಗಿದ್ದರೆ ಜನರು ನಿಮ್ಮನ್ನು ಬಳಸಿಕೊಳ್ಳಲು ನೋಡುತ್ತಾರೆ, ಬಡವರಾಗಿದ್ದರೆ ನಿಮ್ಮನ್ನು ಕೀಳಾಗಿ ಕಾಣುತ್ತಾರೆ. ಜೀವನದಲ್ಲಿ ಬಲಿಷ್ಠರಾಗಬೇಕಾದರೆ ನಿಮ್ಮ ದುರ್ಬಲತೆಗಳನ್ನು ಕಂಟ್ರೋಲ್ ಮಾಡಬೇಕು, ಶೇರ್ ಮಾಡಬಾರದು. ಒಮ್ಮೆ ನೀವು ಏನಾದರೂ ಹೇಳಿದರೆ ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ನೀವು ಇಂದು ಯಾರನ್ನಾದರೂ ನಂಬಿ ನಿಮ್ಮ ಸೀಕ್ರೆಟ್ಸ್ ಹೇಳಿದರೆ, ನಾಳೆ ಆ ಸಂಬಂಧ ಮುರಿದರೆ ಅದೇ ಸೀಕ್ರೆಟ್ಸ್ ನಿಮ್ಮ ನೋವಾಗಬಹುದು. ಜೀವನದಲ್ಲಿ ದೊಡ್ಡವರು ಯಾವಾಗಲೂ ಹೆಚ್ಚು ಮಾತನಾಡುವುದಿಲ್ಲ, ಅವರು ತಮ್ಮ ಕೆಲಸದ ಮೂಲಕ ಮಾತನಾಡುತ್ತಾರೆ. ಆದರೆ ನೀವು ಅದನ್ನು ಮೌನದಲ್ಲಿ ಇಟ್ಟುಕೊಂಡು ಕೆಲಸ ಮಾಡಿದರೆ ಅದು ದೊಡ್ಡ ಯಶಸ್ಸಿಗೆ ಕಾರಣವಾಗುತ್ತದೆ. ಇಂದು ನಿಮ್ಮ ಬೆಸ್ಟ್ ಫ್ರೆಂಡ್ ಆಗಿರುವವನು ನಾಳೆ ಸ್ಟ್ರೇಂಜರ್ ಆಗಬಹುದು. ಇದು ಜೀವನದ ಸತ್ಯ. ನೀವು ಯಾರನ್ನಾದರೂ 100% ಟ್ರಸ್ಟ್ ಮಾಡಿದರೂ ಕಾಲ ಬದಲಾದಾಗ ಅವರು ಬದಲಾಗಬಹುದು. ಆಗ ನೀವು ಶೇರ್ ಮಾಡಿದ ಸೀಕ್ರೆಟ್ಸ್ ನಿಮ್ಮ ವಿರುದ್ಧ ಹೋಗಬಹುದು. ನೀವು ಎಲ್ಲರಿಗೂ ಎಲ್ಲವನ್ನೂ ಹೇಳುವ ವ್ಯಕ್ತಿಯಾಗಿದ್ದರೆ ಜನರು ನಿಮ್ಮನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಿಲ್ಲ. ನಿಮ್ಮ ವ್ಯಾಲ್ಯೂ ಹೆಚ್ಚಾಗಬೇಕಾದರೆ ನೀವು ನಿಮ್ಮ ಮಾತುಗಳನ್ನು ಲಿಮಿಟ್ ಮಾಡಬೇಕು. ಪ್ರತಿ ವಿಷಯಕ್ಕೂ ಶೇರಿಂಗ್ ಬೇಕೆಂದು ಇಲ್ಲ. ಕೆಲವೊಂದು ವಿಷಯಗಳು ನಿಮ್ಮೊಳಗೆ ಇರುವಾಗಲೇ ಸುಂದರವಾಗಿರುತ್ತವೆ. ಒಂದು ಕೈಯಿಂದ ಕೊಟ್ಟ ದಾನ ಇನ್ನೊಂದು ಕೈಗೆ ತಿಳಿಯಬಾರದು. ಮಾಡಿದ ಒಳ್ಳೆಯ ಕೆಲಸವನ್ನು ಪ್ರಚಾರ ಮಾಡಿದರೆ ಆ ಪುಣ್ಯದ ಫಲ ಇಲ್ಲವಾಗುತ್ತದೆ ಮತ್ತು ಅದು ಕೇವಲ ಅಹಂಕಾರದ ಪ್ರದರ್ಶನವಾಗಿ ಉಳಿಯುತ್ತದೆ. ನಿಮ್ಮ ಭಯ ಅಥವಾ ದೌರ್ಬಲ್ಯಗಳನ್ನು ಇತರರ ಮುಂದೆ ಹೇಳಿಕೊಂಡಾಗ ಭವಿಷ್ಯದಲ್ಲಿ ಯಾರಾದರೂ ನಿಮ್ಮನ್ನು ಸೋಲಿಸಲು ಅಥವಾ ಬ್ಲ್ಯಾಕ್ಮೇಲ್ ಮಾಡಲು ಅದೇ ವಿಷಯವನ್ನು ಅಸ್ತ್ರವನ್ನಾಗಿ ಬಳಸಿಕೊಳ್ಳಬಹುದು. ಜೀವನದಲ್ಲಿ ಎಲ್ಲವನ್ನೂ ಎಲ್ಲರಿಗೂ ಹೇಳುವ ಅವಶ್ಯಕತೆಯಿಲ್ಲ. ಕೆಲವೊಮ್ಮೆ ಮೌನವಾಗಿರುವುದು ಮತ್ತು ನಮ್ಮ ಕೆಲಸಗಳ ಮೂಲಕ ಉತ್ತರ ನೀಡುವುದು ಅತ್ಯಂತ ಪರಿಣಾಮಕಾರಿ ಮಾರ್ಗ. ನಿಮ್ಮ ಯಶಸ್ಸು ಸದ್ದು ಮಾಡಬೇಕೇ ಹೊರತು ನಿಮ್ಮ ಮಾತುಗಳಲ್ಲ. ಒಬ್ಬ ವ್ಯಕ್ತಿಯು ತನ್ನ ರಹಸ್ಯವನ್ನು ತನ್ನಲ್ಲೇ ಕಾಪಾಡಿಕೊಳ್ಳಲು ಸಾಧ್ಯವಾಗದಿದ್ದರೆ ಇನ್ನೊಬ್ಬ ವ್ಯಕ್ತಿ ಅದನ್ನು ಗೌಪ್ಯವಾಗಿಡುತ್ತಾನೆ ಎಂದು ನಿರೀಕ್ಷಿಸುವುದು ಮೂರ್ಖತನ. ನಿಮ್ಮ ಜೀವನದ ಪುಸ್ತಕದಲ್ಲಿ ಕೆಲವು ಪುಟಗಳು ಕೇವಲ ನಿಮಗಾಗಿ ಮಾತ್ರ ಇರಲಿ. ರಹಸ್ಯಗಳನ್ನು ಕಾಪಾಡಿಕೊಳ್ಳುವುದು ಎಂದರೆ ಜನರಿಂದ ದೂರವಿರುವುದು ಎಂದಲ್ಲ, ಬದಲಾಗಿ ನಮ್ಮ ಘನತೆ ಮತ್ತು ಸುರಕ್ಷತೆಯನ್ನು ಕಾಪಾಡಿಕೊಳ್ಳುವುದು ಎಂದರ್ಥ. ಬದುಕಿನಲ್ಲಿ ವಿವೇಚನೆಯಿಂದ ವರ್ತಿಸಿ, ಯಾರನ್ನು ಎಷ್ಟು ನಂಬಬೇಕು ಮತ್ತು ಎಷ್ಟು ಹೇಳಬೇಕು ಎಂಬ ಅರಿವು ನಿಮಗಿರಲಿ. ನಿಮ್ಮ ಗುಟ್ಟು ನಿಮ್ಮ ಶಕ್ತಿ. ಅದನ್ನು ಕಾಪಾಡಿಕೊಳ್ಳಿ. ನಿಮ್ಮ ಜೀವನದ ಕೆಲವು ಪುಟಗಳು ಮುಚ್ಚಿದ ಪುಸ್ತಕದಂತಿರಲಿ. ರಹಸ್ಯಗಳನ್ನು ಗುಪ್ತವಾಗಿಡುವುದು ಹೇಡಿತನವಲ್ಲ, ಅದು ಜಾಣ್ಮೆ. ನಿಮ್ಮ ಬಲ ಮತ್ತು ಬಲಹೀನತೆಗಳನ್ನು ನಿಮ್ಮಲ್ಲೇ ಇಟ್ಟುಕೊಂಡಾಗ ಮಾತ್ರ ನೀವು ಜಗತ್ತನ್ನು ಧೈರ್ಯವಾಗಿ ಎದುರಿಸಲು ಸಾಧ್ಯ. ನೆನಪಿಡಿ, ಎಲ್ಲರಿಗೂ ಎಲ್ಲವನ್ನೂ ತಿಳಿಸುವ ಅಗತ್ಯವಿಲ್ಲ. ನಿಮ್ಮ ಯಶಸ್ಸು ಸದ್ದು ಮಾಡಲಿ, ನಿಮ್ಮ ತಯಾರಿ ಮೌನವಾಗಿರಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನಷ್ಟು ಮೋಟಿವೇಶನಲ್ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.